ತುಂಬ ಜನ ಹಣಕ್ಕಾಗಿ ಜೀವನ ಪೂರ್ತಿ ದುಡಿತಾ ಇರ್ತಾರೆ. ಬಟ್ ಕೆಲವರು ಮಾತ್ರ ಹಣ ತಮಗಾಗಿ ದುಡಿಯೋ ರೀತಿ ಮಾಡ್ಕೊಂಡಿರ್ತಾರೆ. ಸ್ಕೂಲ್ ಕಾಲೇಜ್ಗಳಲ್ಲಿ ನಮಗೆ ಮ್ಯಾಥ್ಸ್, ಸೈನ್ಸ್, ಹಿಸ್ಟ್ರಿಯನ್ನು ಕಲಿಸ್ಕೊಡ್ತಾರೆ. ಬಟ್ ನಾವು ಹಣವನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಿಲ್ಲ. ತುಂಬ ಜನ ಕಷ್ಟಪಟ್ಟು ಏನೋ ದುಡಿತಾ ಇರ್ತಾರೆ. ಬಟ್ ಆ ದುಡಿದ ಹಣವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೇವಿಂಗ್ಸ್ ಇರೋದಿಲ್ಲ, ಎಮರ್ಜೆನ್ಸಿಗಾಗಿ ಯಾವುದೇ ಫಂಡ್ ಇರೋದಿಲ್ಲ, ಲೋನನ್ನು ಮಾಡ್ಕೊಂಡಿರ್ತಾರೆ, ಪೂವರ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಮಾಡ್ತಾ ಇರ್ತಾರೆ, ಸಾಲದ ಹೊರೆಯಲ್ಲಿ ಇರ್ತಾರೆ. ಇದರಿಂದಾಗಿ ತಾನು ಕಷ್ಟಪಟ್ಟು ದುಡಿದ ಹಣವನ್ನು ಸರಿಯಾಗಿ ಬಳಸಲಿಕ್ಕಾಗದೆ ಜೀವನವಿಡೀ ಫಿನಾನ್ಷಿಯಲ್ ಸ್ಟ್ರೆಸ್ನಿಂದ ಇರ್ತಾರೆ. ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಪರ್ಸನಲ್ ಫಿನಾನ್ಸನ್ನು ನಾವು ಸ್ಮಾರ್ಟಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಹಾಯ್, ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್. ಈ ವಿಡಿಯೋದಲ್ಲಿ ನಾವು ಪರ್ಸನಲ್ ಫಿನಾನ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಯಾವ ರೀತಿ ಸ್ಮಾರ್ಟ್ ಡಿಸಿಷನನ್ನು ತೆಗೆದುಕೊಳ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಪರ್ಸನಲ್ ಫಿನಾನ್ಸ್ ಅಂತ ಹೇಳಿದ್ರೇನು? ನಾವು ದುಡಿದ ಹಣವನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ನಮ್ಮ ಪರ್ಸನಲ್ ಫಿನಾನ್ಸ್ ಆಗುತ್ತೆ. ದುಡಿದ ಹಣವನ್ನು ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಆದರೆ ನಾವು ಫಂಡನ್ನು ಯಾವ ರೀತಿ ಅರೇಂಜ್ ಮಾಡಬೇಕು, ಸಾಲಗಳನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಒಂದಷ್ಟು ಸಾಲಗಳನ್ನು ಮಾಡಿಕೊಂಡು ಜೀವನಪಡಿ ಸಾಲದ ಬಡ್ಡಿ ಕಟ್ತಾನೆ ಇರ್ತಾರೆ. ಸೊ ಈ ಸಾಲವನ್ನು ಸ್ಮಾರ್ಟಾಗಿ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಇನ್ಶೂರೆನ್ಸ್ನ ಅಗತ್ಯ ಏನಿದೆ, ಅದು ನಮಗೆ ಯಾವ ಸಮಯದಲ್ಲಿ ಹೆಲ್ಪ್ ಆಗುತ್ತೆ, ಯಾವ ರೀತಿ ಇನ್ಶೂರೆನ್ಸನ್ನು ಬೈ ಮಾಡಬೇಕು, ಹಾಗೆ ನಾವು ಎಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಅದರಿಂದ ನಾವು ಎಕ್ಸ್ಟ್ರಾ ಇನ್ಕಮನ್ನು ಅರ್ನ್ ಮಾಡಿಕೊಂಡು ಹೇಗೆ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂತ ಹೇಳಿದರೆ, ಇವತ್ತು ನಾನು ಕೆಲಸ ಮಾಡೋದನ್ನು ಸ್ಟಾಪ್ ಮಾಡಿದರೆ ನನ್ನ ಹತ್ರ ಈಗಿರೋ ಹಣ ನನ್ನ ಮುಂದಿನ ಲೈಫನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಕು ಅಂತ ಹೇಳಿದರೆ ಅದನ್ನು ನಾವು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಕರಿಬೋದು. ಸೊ ಇದನ್ನು ಅಚೀವ್ ಮಾಡಬೇಕು ಅಂತ ಹೇಳಿದರೆ ನಾವು ಸ್ಮಾರ್ಟಾಗಿ ಡಿಸಿಷನನ್ನು ತೆಗೆದುಕೊಂಡು ನಮ್ಮ ಹಣವನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಹೇಗೆ ಈ ಹಣವನ್ನು ಮ್ಯಾನೇಜ್ ಮಾಡುವಂಥದ್ದು? ಅದಕ್ಕೋಸ್ಕರನೇ ನಾನೊಂದು ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸ್ ಅನ್ನುವಂಥ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ನಮ್ಮ ಹಣವನ್ನು ನಾವು ಯಾವ ರೀತಿ ಸ್ಮಾರ್ಟಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಾವು ಅರ್ನ್ ಮಾಡಿದಂಥ ಹಣವನ್ನು ಯಾವ ರೀತಿ ಬಜೆಟಿಂಗ್ ಮಾಡುವಂಥದ್ದು, ಯಾವ ರೀತಿ ಸಾಲವನ್ನು ನಾವು ಮ್ಯಾನೇಜ್ ಮಾಡುವಂಥದ್ದು, ಸಾಲವನ್ನು ತೆಗೆದುಕೊಳ್ಳುವಾಗ ಯಾವ ರೀತಿ ಡಿಸಿಷನನ್ನು ತೆಗೆದುಕೊಳ್ಳುವಂಥದ್ದು, ಹೋಮ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು. ಅದೇ ರೀತಿ ಇನ್ಶೂರೆನ್ಸ್ನ ಅಗತ್ಯ ಏನು, ನಾವು ಯಾವೆಲ್ಲ ಇನ್ಶೂರೆನ್ಸನ್ನು ಮಾಡ್ಕೊಳ್ಬೇಕಾಗತ್ತೆ, ಎಮರ್ಜೆನ್ಸಿಗೆ ನಾವು ಯಾವ ರೀತಿ ಫಂಡನ್ನು ಅರೇಂಜ್ ಮಾಡಿ ಇಟ್ಕೊಳ್ಬೇಕಾಗತ್ತೆ, ಅದರಿಂದ ನಾವು ಸಾಲದ ಹೊರೆಯಲ್ಲಿ ಬೀಳೋದನ್ನು ಹೇಗೆ ತಪ್ಪಿಸ್ಬೋದು, ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಅದನ್ನು ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು, ಮ್ಯೂಚುವಲ್ ಫಂಡ್ ಇರ್ಬೋದು, ETF ಇರ್ಬೋದು, ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಅದೇ ರೀತಿ ನಾವು ವೆಲ್ತ್ ಬಿಲ್ಡನ್ನು ಮಾಡಬೇಕು ಅಂತ ಹೇಳಿದರೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸನ್ನು ಅಚೀವ್ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಯಾವ್ಯಾವ ಮ್ಯೂಚುವಲ್ ಫಂಡ್ಗಳು ನಮಗೆ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಏನೊಂದೊಂದು ಡೀಟೇಲ್ಡ್ ಮ್ಯೂಚುವಲ್ ಫಂಡ್ ಮಾಡೆಲ್ ಪೋರ್ಟ್ಫೋಲಿಯೋವನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ. ಇದರ ಮುಖಾಂತರ ನಾವು ನಮ್ಮ ವೆಲ್ತ್ ಬಿಲ್ಡಿಂಗ್ ಜರ್ನಿಯನ್ನು ನೆಕ್ಸ್ಟ್ ಲೆವೆಲ್ಗೆ ಪಡ್ಕೊಂಡು ಹೋಗ್ಬೋದು. ಸೊ ಈ ಕೋರ್ಸಲ್ಲಿ ನಿಮಗೆ ಕ್ಲಿಯರಾಗಿ ಬೇಸಿಕ್ಸ್ ಐಡಿಯಾಗಳು ಸಿಗುತ್ತೆ, ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ಸಿಗುತ್ತೆ. ಅದೇ ರೀತಿ ಒಂದು ಮಾಡೆಲ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗಳು ಸಿಗುತ್ತೆ. ಇದರ ಮುಖಾಂತರ ನಾವು ನಮ್ಮ ಗೋಲನ್ನು ಡಿಸೈಡ್ ಮಾಡಿಕೊಂಡು ಆ ಗೋಲ್ಗೆ ಯಾವ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡಿಕೊಂಡು ನಾವು ನಮ್ಮ ವೆಲ್ತನ್ನು ಬಿಲ್ಡ್ ಮಾಡ್ಬೋದು ಅನ್ನೋದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಬೋದು. ಸೊ ಈ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋದಲ್ಲಿ ನಾನು ಒಂದಷ್ಟು ರಿಸರ್ಚನ್ನು ಮಾಡಿ ಬೆಸ್ಟ್ ಮ್ಯೂಚುವಲ್ ಫಂಡ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಕೊಡ್ತಾ ಇದ್ದೀನಿ. ಇದನ್ನು ಸ್ಟಡಿ ಮಾಡ್ಕೊಂಡು ನೀವು ನಿಮ್ಮ ಫಿನಾನ್ಷಿಯಲ್ ಡಿಸಿಷನನ್ನು ಸ್ಮಾರ್ಟಾಗಿ ತೆಗೆದುಕೊಂಡು ವೆಲ್ತನ್ನು ಬಿಲ್ಡ್ ಮಾಡ್ಕೊಳ್ಬೋದು. ಈ ಕೋರ್ಸ್ ನಿಮಗೆ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು, rashmishetty.in ಅಂತ. ಇಲ್ಲಿ ಪರ್ಸನಲ್ ಫಿನಾನ್ಸ್ ಕೋರ್ಸ್ ಅಂತ ಒಂದು ಸೆಕ್ಷನ್ ಸಿಗುತ್ತೆ. ಇಲ್ಲಿ ನೀವು ವಿಸಿಟ್ ಮಾಡಿದಾಗ ಈ ಕೋರ್ಸ್ನ ಡೀಟೇಲ್ ಸಿಗ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು ಒಂದು 6 ಗಂಟೆಯ ಕೋರ್ಸ್ ಆಗುತ್ತೆ. ಇದರ ಆಕ್ಸೆಸ್ ನಿಮಗೆ 1 ವರ್ಷ ಸಿಗುತ್ತೆ. ಈ ಕೋರ್ಸಲ್ಲಿ ನೀವು ಏನೆಲ್ಲ ಕಲಿಬೋದು ಅನ್ನೋದನ್ನು ಈ ವೆಬ್ಸೈಟಲ್ಲಿ ನೀವು ನೋಡ್ಬೋದು. ಇಲ್ಲಿ ಎನ್ರೋಲ್ ನೌ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಲೆಸನ್ಗಳನ್ನು ನೋಡ್ಬೋದು. ಇವೆಲ್ಲವೂ ಈಗ ಲಾಕ್ ಆಗಿದೆ. ಇಲ್ಲಿ ಎನ್ರೋಲ್ ನೌ ಅಂತ ಕೊಟ್ಟಾಗ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಿದಾಗ ಈ ಲೆಸನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇದನ್ನು ನೀವು ಸ್ಟಡಿ ಮಾಡಿಕೊಂಡು ನಿಮ್ಮ ಫಿನಾನ್ಷಿಯಲ್ ಜರ್ನಿಯನ್ನು ನೆಕ್ಸ್ಟ್ ಲೆವೆಲ್ಗೆ ಕೊಂಡು ಹೋಗ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ನಂಬರ್ ಸ್ಕ್ರೀನಲ್ಲಿ ಬರ್ತಾ ಇದೆ. ಸೊ ವೆಲ್ತ್ ಬಿಲ್ಡಿಂಗಿಗೆ ಇಂಪಾರ್ಟೆಂಟ್ ಆಗುವಂಥದ್ದು ನಮ್ಮ ಡೇ ಟು ಡೇ ಲೈಫ್ನ ಫಿನಾನ್ಷಿಯಲ್ ಡಿಸಿಷನನ್ನು ನಾವು ಸ್ಮಾರ್ಟಾಗಿ ತೆಗೆದುಕೊಂಡಾಗ ನಮಗೆ ಜೀವನದಲ್ಲಿ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೋದು ಅನ್ನೋದನ್ನು ಈ ಕೋರ್ಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವು ಅದನ್ನು ಕಲಿತು ನಿಮ್ಮ ಫಿನಾನ್ಷಿಯಲ್ ಜರ್ನಿಯನ್ನು ನೆಕ್ಸ್ಟ್ ಲೆವೆಲ್ಗೆ ಕೊಂಡು ಹೋಗ್ಬೋದು. ಥ್ಯಾಂಕ್ ಯು.